श्रीगुरुभ्यो नमः। हरिः ओम्। विज्ञानरोचिपरिपूरितान्तर्बाह्याण्डकोशम् हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि। प्रथमो हनुमान् नाम द्वितीयो धीमयेव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ನವಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ ಇವತ್ತು 34ನೇ ಶ್ಲೋಕ. ಪುನಃ ಸ್ವಹಸ್ತೈರಚಲಾನ್ ಮೃದೇಂಘ್ರಿಪಾನ್ ಉತ್ಕ್ಷಿಪ್ಯ ವೇಗಾದಭಿಧಾವತೋ ಯುಧಿ ಭುಜಾನ್ ಕುಠಾರೇಣ ಕಠೋರನೇಮಿನ ಚಿಚ್ಛೇದ ರಾಮ ಪ್ರಸಭಂ ಹಸನ್ನಿವಾ. ಪರಶುರಾಮದೇವರು ಕಾರ್ತವೀರ್ಯಾರ್ಜುನನ ಜೊತೆಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಕಾರ್ತವೀರ್ಯಾರ್ಜುನ 500 ಬಿಲ್ಲುಗಳಿಗೆ ಬಾಣಗಳನ್ನ ಹೂಡಿದ. ಏಕಕಾಲದಲ್ಲಿ ಪರಶುರಾಮದೇವರ ಮೇಲೆ ಪ್ರಯೋಗ ಮಾಡಿದ. ಆದರೆ ಆ ಪರಶುರಾಮದೇವರು ಒಂದೇ ಬಿಲ್ಲಿಗೆ ಹೂಡಿದಂತಹ ಬಾಣಗಳಿಂದ ಆ ಎಲ್ಲಾ ಬಿಲ್ಲುಗಳನ್ನು ಕೂಡ ಏಕಕಾಲದಲ್ಲಿ ತುಂಡು ಮಾಡಿದ್ರು ಅಂತ ನೋಡಿದ್ರು. ಅದಾದ ಮೇಲೆ ಕಾರ್ತವೀರ್ಯಾರ್ಜುನ ಏನ್ ಮಾಡಿದ, ತನ್ನ ಆ 1000 ಕೈಗಳಿಂದ ಅನೇಕ ಬೆಟ್ಟಗಳನ್ನ, ಗುಡ್ಡಗಳನ್ನ, ಮರಗಳನ್ನ ಎಲ್ಲ ತೆಗೆದು ಎಸಿತಾ ಇದ್ದಾನೆ. ಆ ಎಲ್ಲ ಬೆಟ್ಟ ಗುಡ್ಡಗಳು, ಪರ್ವತಗಳು, ಮರಗಳು ರಣರಂಗದಲ್ಲಿ ವೇಗವಾಗಿ ಪರಶುರಾಮ ಇರುವ ಜಾಗದಲ್ಲಿ ಬಂದು ಓಡಿ ಬರ್ತಾ ಇರುವಂತೆನೆ ಅದನ್ನೆಲ್ಲ ನೋಡಿ ನಗುತ್ತಾ ಹಸನ್ನಿವ, ಒಳ್ಳೆ ಚೂಪಾದಂತಹ ಆ ಕೊಡಲಿಯಿಂದ ಅವನ ಎಲ್ಲಾ ಭುಜಗಳನ್ನು ಕೂಡ ಕತ್ತರಿಸಿ ಬಿಟ್ರಂತೆ ಪರಶುರಾಮ ದೇವರು. ಕಠೋರ ನೇಮಿನ ಕುಠಾರೇಣ. ನೇಮಿ ಅಂತಂದ್ರೆ ಆ ತುದಿ ಅಲುಗು, ಅದು ಕಠೋರವಾಗಿತ್ತು, ಅಂದ್ರೆ ಬಹಳ ಚೂಪಾಗಿತ್ತು. ಅಂತಹ ಒಂದು ಕೊಡಲಿಯಿಂದ ಅವನ ಎಲ್ಲಾ ಭುಜಗಳನ್ನು ಕೂಡ ಕತ್ತರಿಸಿ ಬಿಟ್ಟಿದ್ದಾರೆ.
ಎಲ್ಲಾ ಭುಜಗಳನ್ನು ಕತ್ತರಿಸಿ ಹಾಕಿಬಿಟ್ರು. ಅವನು ಆ ಎಲ್ಲ ಭುಜಗಳಿಂದ ಬೆಟ್ಟಗಳನ್ನ ಮರಗಳನ್ನ ಎಲ್ಲ ಎಸೆದಿದ್ದ. ಅವು ಆ ರಣರಂಗದಲ್ಲಿ ಬಂದು ಬೀಳುವ ಸಮಯದ ಒಳಗೆ ಪರಶುರಾಮ ದೇವರು ನಗತಾ ನಗತಾ ಅವನ ಎಲ್ಲ ಕೈಗಳನ್ನು ಕೂಡ ತುಂಡು ಮಾಡಿಬಿಟ್ರು. ಪುನಃ ಸ್ವಹಸ್ತೈರಚಲಾನ್ ಮೃಧೇಂಘ್ರಿಪಾನ್ ಉತ್ಕ್ಷಿಪ್ಯ ವೇಗಾದಭಿಧಾವತೋ ಯುಧಿ ಭುಜಾನ್ ಕುಠಾರೇಣ ಕಠೋರನೇಮಿನ ಚಿಚ್ಛೇದ ರಾಮ ಪ್ರಸಭಂ ಹಸನ್ನಿವ. ಕೃತಬಾಹೋ ಶಿರಸ್ತಸ್ಯ ಗಿರಿಶೃಂಗಮಿವಾಹರತೆ ಹತೆ ಪಿತರಿ ತತ್ಪುತ್ರಾಃ ಅಯುತಂ ದುದ್ರುವುರ್ಭಯಾತ್. ಈ ರೀತಿ ಕರ್ತವೀರ್ಯಾರ್ಜುನನ ಭುಜಗಳನ್ನೆಲ್ಲ ಕತ್ತರಿಸಿದ್ರು. ಆಮೇಲೆ ಅವನ ತಲೆಯನ್ನು ಕೂಡ ಕತ್ತರಿಸಿ ಕೆಳಗೆ ಹಾಕಿದ. ಒಂದು ಪರ್ವತದ ಶಿಖರವನ್ನ ಕೆಳಗೆ ತುಂಡು ಮಾಡಿ ಕೆಡವಿದಂತೆ ಪರಶುರಾಮ ದೇವರು ಏನ್ ಮಾಡಿದ್ರು, ಅವನ ತಲೆಯನ್ನು ಕೂಡ ಕತ್ತರಿಸಿ ಕೆಳಗೆ ಹಾಕಿದ್ರು. ಗಿರಿಶೃಂಗಮಿವ ಶಿರಃ, ಪರ್ವತದ ಶಿಖರದಂತೆ ಅವನ ತಲೆಯನ್ನು ಕೂಡ ಕತ್ತರಿಸಿ ತುಂಡು ಮಾಡಿ ಕೆಳಗೆ ಹಾಕಿದರು. ಈ ರೀತಿ ಪರಶುರಾಮ ದೇವರು ಕರ್ತವೀರ್ಯಾರ್ಜುನನನ್ನ ಸಂಹಾರ ಮಾಡಿದರು. ಅವನು ಸತ್ತ ಕೂಡಲೇ ಅವನ 10,000 ಮಂದಿ ಮಕ್ಕಳು ಭಯದಿಂದ ಓಡಿ ಹೋಗಿಬಿಟ್ರು. ಆ ಕರ್ತವೀರ್ಯಾರ್ಜುನನ ಮಕ್ಕಳು 10,000 ಮಂದಿ. ಅಯುತಂ ತತ್ಪುತ್ರಾಹ, ಅಯುತ ಅಂದ್ರೆ 10,000 ಜನ. ಅವರೆಲ್ಲ ಹೆದರಿ, ನಮ್ಮ ತಂದೆ ಸತ್ತ ಅಂತ ಹೆದರಿ ಅವರೆಲ್ಲ ಭಯದಿಂದ ಓಡಿ ಹೋದರಂತೆ. ಕರ್ತವೀರ್ಯಾರ್ಜುನ ಪರಶುರಾಮ ದೇವರ ಜೊತೆಯಲ್ಲಿ ಇಷ್ಟೊತ್ತು ಯುದ್ಧ ಮಾಡಿ ಈಗ ಪರಶುರಾಮ ದೇವರಿಂದ ಸತ್ತ. ಅವನಿಗೆ ಇಷ್ಟೆಲ್ಲ ಶಕ್ತಿ ಬಂದದ್ದು ಹಿಂದೆ ಹೇಳಿದಂತೆ ದತ್ತಾತ್ರೇಯನ ಅನುಗ್ರಹ. ದತ್ತಾತ್ರೇಯನ ಅನುಗ್ರಹ ಇದ್ದದ್ರಿಂದ ಅವನಿಗೆ ಇಷ್ಟೆಲ್ಲ ಸಂಪತ್ತು, ಶಕ್ತಿ, ಪರಾಕ್ರಮ, 1000 ಭುಜಗಳು ಇದೆಲ್ಲ ಬಂದಿತ್ತು. ಈಗ ಅವನು ಸಾಯಲಿಕ್ಕೆ ಕಾರಣ ವಸಿಷ್ಠ ಋಷಿಗಳ ಶಾಪ ಅಂತ ಹೇಳ್ತಾರೆ. ಅದನ್ನ ಹರಿವಂಶದಲ್ಲಿ ಹೇಳಿದ್ದಾರೆ. ಅದರ ಕಥೆ ವಿಸ್ತಾರವಾಗಿ ಬಂದಿದೆ. ಅವನಿಗೆ ವಸಿಷ್ಠ ಋಷಿಗಳ ಶಾಪ ಇತ್ತು, ಆದ್ರಿಂದ ಸಾಯ್ಬೇಕಾಯ್ತು. ಕೃತಬಾಹೋ ಶಿರಸ್ತಸ್ಯ ಗಿರಿಶೃಂಗಮಿವಾಹರತೆ ಹತೆ ಪಿತರಿ ತತ್ಪುತ್ರಾಃ ಅಯುತಂ ದುದ್ರುವುರ್ಭಯಾತ್. ಅಗ್ನಿಹೋತ್ರೀಂ ಉಪಾವೃತ್ಯ ಸವತ್ಸಾಂ ಪರವೀರಃ ಸಮುಪೇತ್ಯಾಶ್ರಮಂ ಪಿತ್ರೆ ಪರಿಕ್ಲಿನ್ನಾಂ ಸಮಾರ್ಪಯತ್. ಈ ರೀತಿ ಪರಶುರಾಮದೇವರು ಕರ್ತವೀರ್ಯಾರ್ಜುನನ್ನ ಸಂಹಾರ ಮಾಡಿ, ಅವನು ಅಪಹಾರ ಮಾಡಿ ಕರ್ಕೊಂಡು ಹೋದಂತಹ ಕಾಮಧೇನು ಏನಿದ್ದಾಳೆ, ಅವಳು ತುಂಬಾ ದುಃಖಕ್ಕೆ ಒಳಗಾಗಿದ್ಲಂತೆ. ಅಗ್ನಿಹೋತ್ರಾದಿಗಳಿಗೆ ಅತ್ಯಂತ ಉಪಯುಕ್ತಳಾಗಿರ್ತಕ್ಕಂತಹ ಕಾಮಧೇನುವನ್ನ ಬಹಳ ಹಿಂಸೆ ಮಾಡಿಬಿಟ್ಟಿದ್ದ. ಅವಳಿಗೆ ತುಂಬಾ ದುಃಖ ಆಗಿತ್ತು. ಆ ಕಾಮಧೇನುವನ್ನ ಕರುವಿನ ಸಮೇತವಾಗಿ ಕರ್ಕೊಂಡು ಆಶ್ರಮಕ್ಕೆ ತಂದು ತನ್ನ ತಂದೆಯಾದಂತಹ ಜಮದಗ್ನಿಗಳಿಗೆ ಅದನ್ನ ಅರ್ಪಣೆ ಮಾಡಿದ. ಇಂತಹ ಪರಶುರಾಮ ದೇವರು ಶತ್ರುಗಳನ್ನ ಸಂಹಾರ ಮಾಡತಕ್ಕಂತಹ ಬಲಿಷ್ಠ ಕಾರ್ಯಗಳನ್ನೆಲ್ಲ ಜಗತ್ತಿಗೆ ತೋರಿಸಿರ್ತಕ್ಕಂಥವ್ರು. ಅಗ್ನಿಹೋತ್ರೀಂ ಉಪಾವೃತ್ಯ ಸವತ್ಸಾಂ ಪರವೀರಃ ಮುಪೇತ್ಯಾಶ್ರಮಂ ಪಿತ್ರೆ ಪರಿಕ್ಲಿನ್ನಾಂ ಸಮಾರ್ಪಯತ್.
ಸ್ವಕರ್ಮ ತತ್ಕೃತಂ ರಾಮಃ ಪಿತ್ರೆ ಭ್ರಾತೃಭ್ಯ ಏವ ಚ ವರ್ಣಯಾಮಾಸ ತಚ್ಛ್ರುತ್ವಾ ಜಮದಗ್ನಿರಭಾಷತ. ಪರಶುರಾಮ ದೇವರು ಏನ್ ಮಾಡಿದ್ರು, ಆ ಕಾಮಧೇನುವನ್ನ ಕರ್ಕೊಂಡು ಬಂದು ಅರ್ಪಣೆ ಮಾಡಿದಾಗ ಅಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ಬಹಳ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ರಂತೆ ತನ್ನ ತಂದೆಗೆ, ಜಮದಗ್ನಿ ಋಷಿಗಳಿಗೆ. ಜೊತೆಗೆ ಅವನ ಸೋದರರು ಎಲ್ಲ ಇದ್ರು, ಅಣ್ಣಂದಿರು. ಅವರಿಗೆ ಮತ್ತು ಜಮದಗ್ನಿ ಋಷಿಗಳಿಗೆ ಅಲ್ಲಿ ನಡೆದಂತಹ ಯುದ್ಧ, ತಾನು ತೋರಿಸಿರ್ತಕ್ಕಂತಹ ಸಾಹಸ ಕ್ರಮ, ಆ ಕಾರ್ತವೀರ್ಯಾರ್ಜುನನ ಜೊತೆಗೆ ನಡೆಸಿದಂತಹ ಯುದ್ಧದ ಎಲ್ಲ ವಿವರಣೆಯನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ರಂತೆ. ಈ ರೀತಿ ನಾನು ಅವರನ್ನೆಲ್ಲ ಸಂಹಾರ ಮಾಡಿದೆ ಅನ್ನೋ ವಿಷಯವನ್ನ ಪರಶುರಾಮ ದೇವರು ಜಮದಗ್ನಿ ಋಷಿಗಳಿಗೆ ಹೇಳಿದಾಗ ಜಮದಗ್ನಿಗಳು ಹೇಳ್ತಾ ಇದ್ದಾರೆ ಪರಶುರಾಮ ದೇವರಿಗೆ, ಸ್ವಕರ್ಮ ತತ್ಕೃತಂ ರಾಮಃ ಪಿತ್ರೆ ಭ್ರಾತೃಭ್ಯ ಏವ ಚ ವರ್ಣಯಾಮಾಸ ತಚ್ಛ್ರುತ್ವಾ ಜಮದಗ್ನಿರಭಾಷತ. ಏನ್ ಹೇಳಿದ್ರು ಜಮದಗ್ನಿ ಋಷಿಗಳು ಅಂದ್ರೆ, ರಾಮ ರಾಮ ಮಹಾಬಾಹೋ ಭವಾನ್ ಪಾಪಮಕಾರಶೀತ್ ಹಿ ಬ್ರಾಹ್ಮಣಾಸ್ತಾತ. ಇನ್ನೊಂದು, ರಾಮ ರಾಮ ಮಹಾಬಾಹೋ ಭವಾನ್ ಪಾಪಮಕಾರಶೀತ್ ಅವಧೀರ್ನರದೇವಂ ಯತ್ ಸರ್ವದೇವಮಯಂ ವೃಥಾ. ರಾಮ ರಾಮ ಮಹಾಬಾಹೋ ಅಂತ ಅವನನ್ನ ಸಂಬೋಧನೆ ಮಾಡಿ ಜಮದಗ್ನಿಗಳು ಹೇಳ್ತಾ ಇದ್ದಾರೆ, ನೀನು ತಪ್ಪು ಮಾಡಿದಿ ಅಂತಾರೆ ಪರಶುರಾಮ ದೇವರಿಗೆ. ಜಮದಗ್ನಿ ಋಷಿಗಳು, ಭವಾನ್ ಪಾಪಮಕಾರಶೀತ್, ನೀನು ಪಾಪ ಮಾಡಿಬಿಟ್ಟಿ, ನಾವು ಮಾಡುವಂತ ಕೆಲಸ ಅಲ್ಲ ಇದು. ಒಬ್ಬ ರಾಜನನ್ನ ನೀನು ಸಂಹಾರ ಮಾಡಿದ್ದಿ. ರಾಜ ಅಂತಂದ್ರೆ ಅವನಲ್ಲಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರ್ತದೆ. ಸರ್ವದೇವಮಯಂ, ಸರ್ವದೇವಮಯಂ ಅಂದ್ರೆ ಎಲ್ಲಾ ದೇವತೆಗಳ ಸನ್ನಿಧಾನ ಪಾತ್ರರಾಗಿರ್ತಕ್ಕಂಥವ್ರು ರಾಜರು. ಅವರು ಜಗತ್ತನ್ನ ರಕ್ಷಣೆ ಮಾಡ್ತಕ್ಕಂಥವ್ರು. ಅಂತಹ ಸರ್ವದೇವಮಯನಾದ ರಾಜನನ್ನ ನೀನು ಸುಮ್ಮನೆ ವೃಥಾ ಸಂಹಾರ ಮಾಡಿದಿ ಅಂತ, ವೃಥಾ ಅಂತಾರೆ. ಅವನನ್ನ ಸಂಹಾರ ಮಾಡಬಾರ್ದಾಗಿತ್ತು ನೀನು, ಅಂತ ತಪ್ಪೇನು ಮಾಡಿರ್ಲಿಲ್ಲ ಅವನು ಅನ್ನೋ ಅದು ಗೊತ್ತಾಗ್ತದೆ ಇಲ್ಲಿ. ವೃಥಾ ಅಂತ ಸಂಹಾರ ಮಾಡಿಬಿಟ್ಟಿ ನೀನು, ಪಾಪ ಮಾಡಿದಿ ನೀನು ಅಂತ ಹೇಳ್ತಾ ಇದ್ದ. ಏನು ಪ್ರಯೋಜನ ಇಲ್ಲ ಅವನನ್ನು ಕೊಂದದ್ರಿಂದ, ವೃಥಾ ಅವನನ್ನು ನಿನ್ನ ಸಂಹಾರ ಮಾಡಿಬಿಟ್ಟಿ. ವೃಥಾ ಅಂತ ಅನ್ನೋದಕ್ಕೆ ಸತ್ಯಧರ್ಮ ತೀರ್ಥರು ನಮಗೇನು ಪ್ರಯೋಜನ ಇಲ್ಲ ಅಂತ. ಈಗ ಒಬ್ಬ ರಾಜನನ್ನ ಇನ್ನೊಬ್ಬ ರಾಜ ಸಂಹಾರ ಮಾಡಿದ, ಸೋಲಿಸಿದ ಅಂತಂದ್ರೆ ಅವನ ರಾಜ್ಯವನ್ನ ಇವನು ಅಪಹಾರ ಮಾಡಿ ತಾನೇ ರಾಜನಾಗಬಹುದು. ಒಬ್ಬ ಕ್ಷತ್ರಿಯ ಏನಾದ್ರೂ ಸಂಹಾರ ಮಾಡಿದ್ದರೆ ಅವನೇ ರಾಜನಾಗಬಹುದಾಗಿತ್ತು. ನಮಗ ರಾಜ್ಯದ ಅಧಿಕಾರ ನಮಗಿಲ್ಲ, ನಾವು ಬ್ರಾಹ್ಮಣರು. ಹಾಗಾಗಿ ಅವನನ್ನ ನೀನು ವೃಥಾ ಸಂಹಾರ ಮಾಡಿದಿ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಸತ್ಯಧರ್ಮ ತೀರ್ಥ. ರಾಮ ರಾಮ ಮಹಾಬಾಹೋ ಭವಾನ್ ಪಾಪಂಪಾರಶೀತ್ ಅವಧೀರ್ನರದೇವಂ ಯತ್ ಸರ್ವದೇವಮಯಂ ವೃಥಾ ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂ ಗತಾಃ ಯಯಾ ಲೋಕಗುರುರ್ದೇವಃ ಪಾರಮೇಷ್ಠ್ಯಮಗಾತ್ ಪದಂ. ನಾವು ಬ್ರಾಹ್ಮಣರು, ಅವನನ್ನ ವೃಥಾ ಸಂಹಾರ ಮಾಡಿದಿ ಅಂತ ಹೇಳಿದ್ರಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಜಮದಗ್ನಿ ಋಷಿಗಳು. ಅವನು ತಪ್ಪು ಮಾಡಿದ ನಿಜ,
ಏನ್ ತಪ್ಪು ಮಾಡಿದ್ದ? ನಮ್ಮ ಕಾಮಧೇನವನ್ನ ಅಪಹಾರ ಮಾಡಿಕೊಂಡು ತಗೊಂಡು ಹೋಗಿದ್ದ. ನಾವು ಅದಕ್ಕೆ ಈ ರೀತಿ ಪ್ರತಿಕ್ರಿಯೆಯನ್ನ ಮಾಡಬಾರದು. ಯಾಕೆ? ನಾವು ಬ್ರಾಹ್ಮಣರು ಅಂತಾರೆ. ವಯಂ ಹಿ ಬ್ರಾಹ್ಮಣಾಹ ಕ್ಷಮಯ ಅರ್ಹಣತಾಂ ಗತಾಹ. ನಾವು ಕ್ಷಮಾ ಮಾಡಬೇಕು. ಬ್ರಾಹ್ಮಣರಿಗೆ ಕ್ಷಮೆಯಿಂದಲೇನೆ ಪೂಜ್ಯತ್ವ ಸಿಗೋದು. ಕ್ಷಮಾಗುಣ ಅಂತನ್ನೋದು ಬ್ರಾಹ್ಮಣರಲ್ಲಿ ಇರೋದ್ರಿಂದಲೇನೆ ಅವರು ಪೂಜ್ಯರಾಗಿದ್ದಾರೆ. ಕ್ಷಮಯ ಅರ್ಹಣತಾಂ ಗತಾಹ ಅಂದ್ರೆ ಹಾಗೆ. ಕ್ಷಮಾಗುಣದಿಂದಲೇನೆ ನಮಗೆ ಅರ್ಹಣತ, ಮಾನನೀಯತ, ಪೂಜ್ಯತ್ವ ಅದು ಸಿಗೋದು. ಬ್ರಹ್ಮದೇವರು ಜಗದ್ಗುರುಗಳು ಅವರು ಕೂಡ ಕ್ಷಮಾ ಅಂತನ್ನೋ ಗುಣದಿಂದಲೇನೆ ಬ್ರಹ್ಮ ಪದವಿಯನ್ನ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೋಕಗುರುಹು ದೇವಃ ಪಾರಮೇಷ್ಠ್ಯಂ ಯಯ ಅಗಾತ್. ಯಾವ ಈ ಒಂದು ಕ್ಷಮಾಗುಣದಿಂದಲೇನೆ ಚತುರ್ಮುಖ ಬ್ರಹ್ಮದೇವರು ಕೂಡ ಬ್ರಹ್ಮ ಪದವಿಯನ್ನು ಹೊಂದಿದ್ದಾರೋ ಅಂತಹ ಕ್ಷಮಾಗುಣ ಅನ್ನೋದು ಬ್ರಾಹ್ಮಣರಿಗೆ ಅವಶ್ಯವಾಗಿ ಇರಬೇಕಾದಂಥದ್ದು. ಆ ಕ್ಷಮಾಗುಣದಿಂದಲೇನೆ ಬ್ರಾಹ್ಮಣರು ಪೂಜ್ಯ. ಹೀಗಿರುವಾಗ ನೀನು ಅವನನ್ನ ವೃಥಾ ಸಂಹಾರ ಮಾಡಿಬಿಟ್ಟಿ. ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂ ಗತಾಃ ಯಯಾ ಲೋಕಗುರುರ್ದೇವಃ ಪಾರಮೇಷ್ಠ್ಯಮಗಾತ್ ಪದಂ ಕ್ಷಮಯಾ ರೋಚತೆ ಲಕ್ಷ್ಮೀಃ ಬ್ರಾಹ್ಮೀ ಸೌರೀ ಯಥಾ ಪ್ರಭಾ ಕ್ಷಮಿಣಾಂ ಆಶು ಭಗವಾನ್ ತುಷ್ಯತೆ ಹರಿರೀಶ್ವರಃ. ಕ್ಷಮಾಗುಣ ಅಂತನ್ನೋದು ಎಲ್ಲ ಗುಣಗಳಿಗಿಂತ ಶ್ರೇಷ್ಠವಾದಂತಹ ಗುಣ. ಆ ಕ್ಷಮೆಯಿಂದಲೇನೆ ಬ್ರಹ್ಮವರ್ಚಸ್ಸು ಬರ್ತದೆ. ಆ ಬ್ರಹ್ಮವರ್ಚಸ್ಸು ಸೂರ್ಯನ ಪ್ರಕಾಶದಂತೆ ಬೆಳಗ್ತದೆ ಕ್ಷಮಾಗುಣದಿಂದ. ಕ್ಷಮಾಗುಣದಿಂದಲೇನೆ ಭಗವಂತನೂ ಕೂಡ ಪ್ರೀತನಾಗ್ತಾನೆ. ಯಾರಿಗೆ ಕ್ಷಮಾಗುಣ ಇದೆಯೋ ಅಂಥವರಿಗೆ ಸರ್ವೋತ್ತಮನಾದ ಭಗವಂತ ಬೇಗ ಒಲಿತಾನೆ. ಆಶು ತುಷ್ಯತಿ ಭಗವಾನ್ ಹರಿಹಿ ಈಶ್ವರ. ಸರ್ವೋತ್ತಮನಾದ ಭಗವಂತ ಕ್ಷಮಿಣಾಂ, ಯಾರಿಗೆ ಕ್ಷಮಾಗುಣ ಇದೆಯೋ ಅವರಿಗೆ ಬೇಗ ಒಲಿತಾನೆ. ಅಂಥದ್ದು ಆ ಕ್ಷಮಾಗುಣ. ಅದಿರಬೇಕು ನಮ್ಮಲ್ಲಿ. ಬ್ರಾಹ್ಮಣರಲ್ಲಿ ಕ್ಷಮಾ ಅನ್ನೋ ಗುಣ ಇರಬೇಕು. ಅದರಿಂದಲೇನೆ ಸಂಪತ್ತು ಬರ್ತದೆ. ಲಕ್ಷ್ಮೀ ಒಲಿತಾಳೆ. ಕ್ಷಮಯ ರೋಚತೆ ಲಕ್ಷ್ಮೀಹಿ. ಲಕ್ಷ್ಮೀದೇವಿಯು ಕ್ಷಮಾಗುಣದಿಂದ ಒಲಿತಾಳೆ. ಆ ಕ್ಷಮಾಗುಣದಿಂದಲೇನೆ ಬ್ರಾಹ್ಮ ತೇಜಸ್ಸು ಅಂತನ್ನೋದು, ಬ್ರಹ್ಮವರ್ಚಸ್ಸು ಸೂರ್ಯನ ಪ್ರಕಾಶದಂತೆ ಹೊಳಿತದೆ. ಕ್ಷಮಾಗುಣವುಳ್ಳವರಿಗೇನೆ ಸರ್ವೋತ್ತಮನಾದ ಭಗವಂತ ಬೇಗ ಒಲಿತಾನೆ. ಕ್ಷಮಯ ರೋಚತೆ ಲಕ್ಷ್ಮೀಃ ಬ್ರಾಹ್ಮೀ ಸೌರೀ ಯಥಾ ಪ್ರಭಾ ಕ್ಷಮಿಣಾಮಾಶು ಭಗವಾನ್ ತುಷ್ಯತೆ ಹರಿರೀಶ್ವರಃ. ರಾಜ್ಞೋ ಮೂರ್ಧಾವಸಿಕ್ತಸ್ಯ ವಧೋ ಬ್ರಹ್ಮವಧಾದ್ ಗುರುಃ ತೀರ್ಥ ಸಂಸೇವಯಾ ಚಾಮ್ಹೋ ಜಹ್ಯಂಗಾಚ್ಯುತಚೇತನಃ. ಅದರಲ್ಲೂ ನೀನು ಸಂಹಾರ ಮಾಡಿದ್ದು ಯಾರನ್ನ? ಒಬ್ಬ ರಾಜನನ್ನ. ಪಟ್ಟಾಭಿಷಿಕ್ತನಾದ ಒಬ್ಬ ರಾಜ. ಪಟ್ಟಾಭಿಷಿಕ್ತನಾದಂತಹ ಒಬ್ಬ ರಾಜನನ್ನ ಸಂಹಾರ ಮಾಡೋದು ಅಂತಂದ್ರೆ ಅದು ಬ್ರಹ್ಮ ಹತ್ಯೆಗೆ ಸಮಾನ. ಬ್ರಹ್ಮವಧಾದ್ ಗುರುಹು ಅಂತಾರೆ. ಬ್ರಹ್ಮವ ಹತ್ಯೆಗಿಂತಲೂ ಹೆಚ್ಚು ದೊಡ್ಡ ಪಾಪಕರವಾದಂಥದ್ದು ಗುರುಹು ಅಂದ್ರೆ ಅದಕ್ಕಿಂತ ದೊಡ್ಡದು ಅಂತ. ಒಬ್ಬ ಮೂರ್ಧಾಭಿಷಿಕ್ತನಾದಂತಹ ರಾಜನನ್ನ ಸಂಹಾರ ಮಾಡೋದು ಅಂದ್ರೆ ವಧ ಮಾಡೋದಕ್ಕಿಂತಲೂ ದೊಡ್ಡದು. ಬ್ರಹ್ಮಹತ್ಯೆಗಿಂತ ದೊಡ್ಡ ಪಾಪ ಅದು. ಅವನು ಮೂರ್ಧಾವಸಿಕ್ತನಾದಂತಹ ಚಕ್ರವರ್ತಿ. ಮೂರ್ಧಾವಸಿಕ್ತ ಅಂತಂದ್ರೆ ಚಕ್ರವರ್ತಿ ಅಂತ ಅರ್ಥ. ಒಬ್ಬ ಚಕ್ರವರ್ತಿಯನ್ನ ಸಂಹಾರ ಮಾಡೋದು ಅಂತಂದ್ರೆ ಬ್ರಹ್ಮವಧಾದ್ ಗುರುಹು, ಬ್ರಹ್ಮಹತ್ಯೆಗಿಂತ ದೊಡ್ಡದು, ಮಹಾಪಾಪಕರ. ಅಂಥ ಕೆಲಸವನ್ನು ನೀನು ಮಾಡಿದ್ದಿ. ಹಾಗಾಗಿ
ತಪ್ಪು ನೀನು ಮಾಡಿದ್ದು. ಈ ಪಾಪ ಪರಿಹಾರಕ್ಕೋಸ್ಕರ ನೀನು ತೀರ್ಥಯಾತ್ರೆಯನ್ನ ಮಾಡು. ತೀರ್ಥಗಳಲ್ಲಿ ಯಾತ್ರೆಯನ್ನ ಮಾಡಿ ಅಲ್ಲಿ ಸ್ನಾನ ಜಪಾದಿಗಳನ್ನ ಮಾಡುವ ಮೂಲಕವಾಗಿ ನೀನು ಪಾಪವನ್ನ ಪರಿಹಾರ ಮಾಡಕೋ. ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ತೀರ್ಥಯಾತ್ರೆ ಮಾಡು ಅಂತ ಜಮದಗ್ನಿ ಋಷಿಗಳು ಮಕ್ಕಳಿಗೆ ಒಬ್ಬ ತಂದೆಯಾಗಿ ಏನು ಉಪದೇಶ ಮಾಡಬೇಕು ಆ ಉಪದೇಶವನ್ನು ಮಾಡಿದ್ದಾರೆ. ಭಗವಂತನ ಅವತಾರ ಪರಶುರಾಮ ದೇವರು. ಅವರಿಗೆ ಯಾವುದೇ ರೀತಿಯಾದ ಪಾಪಗಳು ಅಂಟೋದಿಲ್ಲ, ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಆದ್ರೆ ಒಬ್ಬ ಬ್ರಾಹ್ಮಣನಾದವನು ಏನು ಮಾಡಬೇಕು, ಅವನ ಕರ್ತವ್ಯ ಏನು ಅನ್ನೋದನ್ನ ಇಲ್ಲಿ ಒಬ್ಬ ಸಾಧಾರಣ ಬ್ರಾಹ್ಮಣ ಅನ್ನೋ ದೃಷ್ಟಿಯಿಂದ ಹೇಳಿದ್ದಷ್ಟೆ. ನೀನು ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅಚ್ಯುತ ಚೇತಸಃ ಅಂತ, ಅಚ್ಯುತನಲ್ಲಿ ನಾರಾಯಣನಲ್ಲೇ ಮನಸ್ಸನ್ನ ಇಟ್ಟು ತೀರ್ಥ ಸೇವೆ ಮಾಡು. ಆ ತೀರ್ಥ ಸೇವನೆಯಿಂದ ನಿನ್ನ ಪಾಪ ಪರಿಹಾರ ಆಗ್ತದೆ, ನೀನು ಪಾಪ ಮಾಡಿದಿ ಅಂತ ಮಗನಿಗೆ ತಂದೆ ಉಪದೇಶ ಮಾಡ್ತಾ ಇದ್ದಾರೆ. ರಾಜ್ಞೋ ಮೂರ್ಧಾವಸಿಕ್ತಸ್ಯ ವಧೋ ಬ್ರಹ್ಮವಧಾದ್ ಗುರುಃ ತೀರ್ಥ ಸಂಸೇವಯಾ ಚಾಂಹೋ ಜಹ್ಯಂಗಾಚ್ಯುತ ಚೇತನಃ. ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ನವಮಸ್ಕಂದೆ ತ್ರಯೋದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಇಲ್ಲಿಗೆ ನವಮಸ್ಕಂದದ 13ನೇ ಅಧ್ಯಾಯ ಮುಗಿತು. ಮುಂದೆ ನವಮಸ್ಕಂದದ 14ನೇ ಅಧ್ಯಾಯ ಆರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಪಿತ್ರೋಪಶಿಕ್ಷಿತೋ ರಾಮಃ ತಥೇತಿ ಕುರು ನಂದನ ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾಶ್ರಮಮಾವ್ರಜತ್. ಭಗವಂತನ ಅವತಾರನಾಗಿದ್ರೂ ಕೂಡ ಪರಶುರಾಮ ದೇವರು ತಂದೆ ಈ ರೀತಿ ಉಪದೇಶ ಮಾಡಿದಾಗ ಹಾಗೆ ಆಗ್ಲಿ ಅಂತಂದ. ಅಪಾಪಮಪಿ ದೇವೇಶಂ ಪಿತರಃ ಸನ್ಯವಾರಯನ್ ಅಜಾನಂತೋಸ್ಯ ಮಾಹಾತ್ಮ್ಯಂ ಮೋಹಿತಾಸ್ತಸ್ಯ ಮಾಯಯಾ ಮೋಹಯನ್ ಮಾಯಯಾ ಲೋಕಂ ಚಕ್ರೇ ಚಾಪಚಿತಿಂ ವಧೇ ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ ಅಂತ ವಿಜಯ ತೀರ್ಥರು ಒಂದು ಉತ್ತಮವಾದ ಶ್ಲೋಕವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಪಾಪವೇ ಇಲ್ಲ. ಯಾವ ಭಗವಂತನ ಸ್ಮರಣೆ ಮಾಡೋದ್ರಿಂದಲೇನೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೋ ಅಂತಹ ಭಗವಂತನೇ ಸಾಕ್ಷಾತ್ ಪರಶುರಾಮ ದೇವರಾಗಿ ಅವತಾರ ಮಾಡಿದ್ದಾರೆ. ಅವರಿಗೆಲ್ಲಿಂದ ಪಾಪ ಬರ್ಲಿಕ್ಕೆ ಸಾಧ್ಯ? ಅವರಿಗೆ ಪಾಪ ಅನ್ನೋದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಆದರೂ ಕೂಡ ಲೋಕ ದೃಷ್ಟಿಯಿಂದ ಅವರು ಈ ತೀರ್ಥಯಾತ್ರೆಯ ಮಾಡಿ ಪಾಪವನ್ನು ಪರಿಹಾರ ಮಾಡಿಕೊಂಡವರಂತೆ ತೋರ್ಕೊಂಡ್ರು ಅಷ್ಟೆ. ಜಗತ್ತಿಗೆ ತಿಳಿಸ್ಬೇಕಾಗಿದೆ, ಒಬ್ಬ ಚಕ್ರವರ್ತಿಯನ್ನ ಸಂಹಾರ ಮಾಡೋದು ಅಂತಂದ್ರೆ ಅದು ದೊಡ್ಡ ಪಾಪ. ಅದು ಬ್ರಾಹ್ಮಣರು ಇಂಥ ಕೆಲಸ ಮಾಡಬಾರದು, ಬ್ರಾಹ್ಮಣರಲ್ಲಿ ಕ್ಷಮಾಗುಣ ಇರಬೇಕು ಅನ್ನೋದು ಜಗತ್ತಿಗೆ ತಿಳಿಸ್ಲಿಕ್ಕೆ ಭಗವಂತ ಮಾಡಿದ್ದು. ಜಮದಗ್ನಿ ಋಷಿಗಳು ಕೂಡ ಹಾಗೆ ಉಪದೇಶ ಮಾಡಿದ್ದು. ದಶಸೂನಾ ಸಮಶ್ಚಕ್ರಿ ದಶಚಕ್ರ ಸಮೋ ಧ್ವಜಿ ದಶಧ್ವಜಿ ಸಮೋ ವಿಪ್ರೋ ದಶವಿಪ್ರ ಸಮೋ ನೃಪಃ ಅಂತ ಒಂದು ಮಹಾಭಾರತದ ಒಂದು ಶ್ಲೋಕ ಇದೆ. ಅದನ್ನ ಸತ್ಯಧರ್ಮ ತೀರ್ಥರು ಉದಾಹರಿಸ್ತಾರೆ. ಒಬ್ಬ ಚಕ್ರವರ್ತಿ ಅಂತಂದ್ರೆ ಅಖಂಡ ಭೂಮಂಡಲಕ್ಕೆ ಒಡೆಯ ಅವನು. ಆದ್ರಿಂದ
ದಶಸೂನಾ ಸಮಃ ಚಕ್ರಿ, ದಶಚಕ್ರ ಸಮೋ ಧ್ವಜಿ, ಚಕ್ರಿ ಧ್ವಜಿ, ಆಮೇಲೆ ದಶಧ್ವಜಿ ಸಮೋ ವಿಪ್ರಹ, ದಶಧ್ವಜಿಗೆ ಸಮಾನನಾಗಿರ್ತಕ್ಕಂಥವನು ವಿಪ್ರ. 10 ಚಕ್ರಿಗೆ, ದಶಸೂನಕ್ಕೆ ಸಮಾನನಾಗಿದ್ದವನು ಚಕ್ರಿ ಆದ್ರೆ ದಶಚಕ್ರಿಗೆ ಸಮಾನನಾದವನು ಧ್ವಜಿ, 10 ಧ್ವಜಿಗೆ ಸಮಾನರಾದವರು ಬ್ರಾಹ್ಮಣ ವಿಪ್ರ. ದಶವಿಪ್ರ ಸಮೋ ನೃಪ, 10 ವಿಪ್ರರಿಗೆ ಸಮಾನನಾದವನು ನೃಪ ಅಂತ. ಹಾಗಾಗಿ ನೃಪರ ಸಂಹಾರ ಮಾಡೋದು ಪಾಪದ ಕೆಲಸ ಅಂತ ಅದು ಒಂದು ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಬಂದಂತಹ ಶ್ಲೋಕ. ಅದನ್ನ ಜಗತ್ತಿಗೆ ತಿಳಿಸ್ಬೇಕು. ಆ ಪಾಪ ಪರಿಹಾರಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ತೀರ್ಥ ಕ್ಷೇತ್ರಗಳ ಯಾತ್ರೆ ಮಾಡಿ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ಜಪತಪಾನುಷ್ಠಾನಗಳನ್ನು ಮಾಡುವ ಮೂಲಕವಾಗಿ ಪಾಪ ಪರಿಹಾರ ಮಾಡಿಕೊಳ್ಳಬಹುದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಸಾಕ್ಷಾತ್ ಭಗವಂತನ ಅವತಾರವಾಗಿದ್ರೂ ಕೂಡ ಭಾರ್ಗವರಾಮ ತಥಾ ಅಸ್ತು, ಹಾಗೆ ಆಗ್ಲಿ ಅಂತ ಹೇಳಿ ಮಾತಿಗೆ ಬೆಲೆ ಕೊಟ್ಟು 1 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನ ಮಾಡಿದ. ಹೀಗೆ ತೀರ್ಥಯಾತ್ರೆ ಎಲ್ಲ ಮಾಡಿ ಮತ್ತೆ ಆಶ್ರಮಕ್ಕೆ ಹಿಂತಿರುಗಿ ಬಂದ. ಪಿತ್ರೋಪಶಿಕ್ಷಿತೋ ರಾಮ ತಥೇತಿ ಕುರುನಂದನ, ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾಶ್ರಮಮಾವ್ರಜತ್. ಕದಾಚಿದ್ರೇಣುಕಾಯಾತ ಗಂಗಾಯಾಂ ಪದ್ಮಮಾಲಿನಂ, ಗಂಧರ್ವರಾಜಂ ಕ್ರೀಡಂತಂ ಅಪ್ಸರೋಭಿರಪಶ್ಯತ. ಕೆಲವು ದಿವಸಗಳು ಕಳೆದ ಮೇಲೆ ಒಂದು ಘಟನೆ ನಡೀತು. ಈ ಜಮದಗ್ನಿ ಋಷಿಗಳ ಪತ್ನಿಯಾದಂತಹ ರೇಣುಕಾದೇವಿ ಏನಿದ್ದಾಳೆ, ಅವಳು ಒಂದ್ಸಲ ನೀರ್ ತರ್ಲಿಕ್ಕೆ ಅಂತ ಹೋಗಿದ್ಲು. ಗಂಗಾ ನದಿಗೆ ನೀರ್ ತರ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಗಂಧರ್ವರಾಜ ಆ ಗಂಗಾ ನದಿಯಲ್ಲಿ ಅಪ್ಸರೆಯರ ಜೊತೆಗೆ ವಿಹಾರ ಮಾಡ್ತಾ ಇದ್ದ. ಅದನ್ನು ನೋಡಿದ್ಲು. ಇವಳು ಕಮಲದ ಮಾಲೆಗಳನ್ನೆಲ್ಲ ಹಾಕೊಂಡು ಅಲಂಕಾರ ಮಾಡ್ಕೊಂಡಿದ್ಲು. ರೇಣುಕಾದೇವಿ ನೀರ್ ತಗೊಂಡು ಬರ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಗಂಗಾ ನದಿಯಲ್ಲಿ ಅಪ್ಸರೆಯರ ಜೊತೆಗೆ ಗಂಧರ್ವ ರಾಜ ಜಲಕ್ರೀಡೆಯಲ್ಲಿ ಆಸಕ್ತನಾಗಿದ್ದ. ಆ ದೃಶ್ಯವನ್ನ ನೋಡ್ತಾಳೆ ಈ ರೇಣುಕಾದೇವಿ. ಕದಾಚಿದ್ ರೇಣುಕಾಯಾತ ಗಂಗಾಯಾಂ ಪದ್ಮಮಾಲಿನಂ, ಗಂಧರಾಜಂ ಕ್ರೀಡಂತಂ ಅಪ್ಸರೋಭಿರಪಶ್ಯತ. ವಿಲೋಕಯಂತೀಂ ಕ್ರೀಡಂತಂ ಉದಕಾರ್ಥಂ ನದೀಂ ಗತಾ, ಹೋಮವೇಲಾಂ ನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ನೀರ್ ತರ್ಲಿಕ್ಕೆ ಅಂತ ಹೋಗಿದ್ದಾಳೆ. ಅಲ್ಲಿ ನೋಡಿದ್ರೆ ಗಂಧರ್ವರಾಜ ಅಪ್ಸರೆಯರ ಜೊತೆಗೆ ಜಲಕ್ರೀಡೆಯನ್ನ ನಡೆಸ್ತಾ ಇದ್ದಾನೆ. ನೋಡ್ತಾ ನೋಡ್ತಾ ಅಲ್ಲೇ ಸ್ವಲ್ಪ ಕಾಲ ನಿಂತುಕೊಂಡು ಬಿಟ್ಲು. ಅವಳಿಗೆ ಆ ಗಂಧರ್ವರಾಜ ಚಿತ್ರರಥ ಅಂತ ಅವನಿಗೆ ಹೆಸರು, ಅವನ ಮೇಲೆ ಆಸಕ್ತಿ ಆಯ್ತು ಅವಳಿಗೆ. ಅವನನ್ನೇ ನೋಡ್ತಾ ನೋಡ್ತಾ ಸ್ವಲ್ಪ ಕಾಲ ಅಲ್ಲೇ ನಿಂತು ಬಿಟ್ಟಿದ್ದಾಳೆ. ಇಲ್ಲಿ ಹೋಮ ಕಾಲ ಮೀರ್ತಾ ಇದೆ. ಜಮದಗ್ನಿ ಋಷಿಗಳು ಏನು ಹೋಮದ ಕಾಲ ಇದೆ, ಆ ಹೋಮದ ಕಾಲ ಅಂತನ್ನೋದು ಮೀರಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಮರ್ತು ಬಿಟ್ಲು. ಆ ಚಿತ್ರರಥ ಎಂಬಂತಹ ಆ ಒಬ್ಬ ಗಂಧರ್ವ ರಾಜನನ್ನೇ ನೋಡ್ತಾ ಅವನ ಸೌಂದರ್ಯಕ್ಕೆ ಮಾರು ಹೋಗಿ ಅವನನ್ನೇ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಅವನಲ್ಲಿ ಆಸಕ್ತಿಯನ್ನ ಪಡೆದು ಅವನನ್ನ ನೋಡ್ತಾ ನಿಂತು ಬಿಟ್ಟಿದ್ದಾಳೆ ರೇಣುಕಾದೇವಿ. ಮರ್ತೋಯ್ತು ಅವಳಿಗೆ, ನಾನು ಹೋಮ
ಗೋಸ್ಕರ ನೀರ್ ತರ್ಲಿಕ್ಕೆ ಬಂದಿದ್ದೇನೆ, ಹೋಮದ ಕಾಲ ಮೀರ್ತಾ ಇದೆ ಅನ್ನೋದನ್ನು ಕೂಡ ಮರ್ತು ಬಿಟ್ಲು ಅಂತ. ಹೋಮವೇಲಾಂ ನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ ಅಂದಿದ್ದಾರೆ. ಇಲ್ಲಿ ಕಿಂಚಿತ್ ಚಿತ್ರರಥ ಸ್ಪೃಹ ಅಂತ ಇದೆ, ಹೋಮವೇಲಾಂ ನ ಸಸ್ಮಾರ ಅಂತ ಇದೆ. ಆ ಕಿಂಚಿತ್ ಅನ್ನೋದನ್ನ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು? ಸ್ವಲ್ಪ ಹೊತ್ತು ಗಂಧರ್ವನ ಮೇಲೆ ಆಸೆ ಆಯ್ತು ಅನ್ನಲ್ಲಿಗೋ, ಅಥವಾ ಸ್ವಲ್ಪ ಹೊತ್ತು ಹೋಮದ ವೇಳ ಅಂತನ್ನೋದು ದಾಟಿ ಹೋಯ್ತು ಅಂತನೋ, ಹೇಗೆ ಅನ್ನೋದಕ್ಕೆ ಈ ವಿರೋಧೋದ್ಧಾರ ವ್ಯಾಖ್ಯಾನದಲ್ಲಿ ತುಂಬಾ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ಅತ್ರ ರೇಣುಕಾಯಾಹ ತನ್ನ ಮಾಹಾತ್ಮ್ಯೆ ಪಾರ್ವತ್ಯಂಶತ್ವಂ ಉಚ್ಯತೆ ತದಾ ತಸ್ಯಾಹ ಚಿತ್ರರಥ ಗಂಧರ್ವ ಸ್ಪೃಹೋಕ್ತಾವನರ್ಥ ಪ್ರಸಂಗೇನ ವಿರೋಧೋ ಅಥೋ ಅಸ್ಯ ಅರ್ಥಾಂತರ ಮುಚ್ಯತೆ ಅಂತ. ರೇಣುಕಾದೇವಿಯಲ್ಲಿ ಪಾರ್ವತಿ ಅಂಶವನ್ನ ಹೇಳಿದ್ದಾರೆ. ಒಂದು ವೇಳೆ ಪಾರ್ವತಿಯ ಅಂಶ ರೇಣುಕಾದೇವಿಯಲ್ಲಿ ಇದೆ ಅಂತ ಆದ್ರೆ, ಚಿತ್ರರಥ ಎಂಬ ಗಂಧರ್ವನ ನೋಡಿ ಅವನ ಮೇಲೆ ಇವಳಿಗೆ ಆಸೆ ಆಯ್ತು ಅಂತನ್ನೋದನ್ನ ನಾವು ವರ್ಣನೆ ಮಾಡಿದ್ರೆ ವಿರೋಧ ಬರ್ತದೆ, ಅನರ್ಥ ಆಗ್ತದೆ. ಯಾಕೆಂದ್ರೆ ಪಾರ್ವತಿ ದೇವಿ ಅವಳು ಅಂಥವಳು ಹೋಗಿ ಹೋಗಿ ಒಬ್ಬ ಗಂಧರ್ವನನ್ನ ಅಪೇಕ್ಷೆ ಪಡೋದು ಅಂತನ್ನೋದು ವಿರುದ್ಧವಾಗ್ತದೆ. ಅದಕ್ಕೆ ಬೇರೆ ಅರ್ಥವನ್ನ ಹೇಳುತ್ತೇವೆ ಅಂತಾರೆ. ಚಿತ್ರ ರಥ ಅಂತ ಇದೆ ಇಲ್ಲಿ, ಕಿಂಚಿತ್ ಚಿತ್ರರಥ ಸ್ಪೃಹ ಅಂತ. ಚಿತ್ರಂ ಹಿ ಲೋಕವಿಲಕ್ಷಣ ಮುಚ್ಚತೆ. ಚಿತ್ರ ಅಂದ್ರೆ ಲೋಕವಿಲಕ್ಷಣ ಅಂತ ಅರ್ಥ. ಅತಃ ತ್ರಕ್ಷತ್ವಾದಿ ಲೋಕವೈಲಕ್ಷಣ್ಯೇನ ಚಿತ್ರ ಆಶ್ಚರ್ಯರೂಪೋ ರಥೋ ದೇಹೋ ಯಸ್ಯ ಸಹ ಚಿತ್ರರಥೋ ರುದ್ರ. ಚಿತ್ರರಥ ಅನ್ನೋ ಶಬ್ದಕ್ಕೇನೆ ರುದ್ರದೇವರು ಅಂತ ಅರ್ಥ ಮಾಡಿದ್ದಾರೆ. ಚಿತ್ರ ಅಂದ್ರೆ ಆಶ್ಚರ್ಯ ಅಂತ. ಆಶ್ಚರ್ಯಕರವಾದಂತಹ ರಥ, ರಥ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ. ಆಶ್ಚರ್ಯಕರವಾದಂತಹ ದೇಹವುಳ್ಳವನು ಅನ್ನೋ ಅರ್ಥ ಇಟ್ಟುಕೊಂಡು ಚಿತ್ರರಥ ಅನ್ನೋ ಶಬ್ದಕ್ಕೆ ರುದ್ರ ಅಂತ ಅರ್ಥ ಮಾಡಬೇಕು. ಆ ರುದ್ರದೇವರಲ್ಲಿ ಸ್ಪೃಹ, ಕಾಮನೆ, ಯಾರೋ ಅವಳು ಅಂತ ಈ ರೀತಿ ಅರ್ಥ ಮಾಡಬೇಕು. ತನ್ನ ಗಂಡನಾದಂತಹ ರುದ್ರದೇವರಲ್ಲೇ ಮನಸ್ಸನ್ನ ಇಟ್ಲು. ಇಲ್ಲಿ ಅಪ್ಸರರ ಜೊತೆಗೆ ಗಂಧರ್ವ ಜಲಕ್ರೀಡೆಯನ್ನ ಮಾಡ್ತಾ ಇದ್ದ. ಅದನ್ನ ನೋಡಿದ ತಕ್ಷಣದಲ್ಲೇ ತನ್ನ ಗಂಡನಾದಂತಹ ರುದ್ರದೇವರ ಮೇಲೆ ಆಸಕ್ತಿ ಅವಳಿಗೆ ಬಂತು ಅಂತ ಈ ರೀತಿಯ ಅಭಿಪ್ರಾಯ ಇಟ್ಟುಕೊಳ್ಬೇಕು ಅಂತ ಬರೀತಾರೆ. ಆದ್ರಿಂದ ಕಿಂಚಿತ್ ಕಾಲಂ ಹೋಮವೇಲಾಂ ನ ಸಸ್ಮಾರ ಇತ್ಯರ್ಥ. ರುದ್ರದೇವರನ್ನೇ ಸ್ಮರಣೆ ಮಾಡ್ತಾ ಇದ್ಲು, ಆದ್ರಿಂದ ಹೋಮ ಸಮಯವೇ ಮರ್ತು ಹೋಯ್ತವಳಿಗೆ ಅಂತ ಇದು ಒಂದರ್ಥ. ಅಥವಾ ರಥಃ ರಥಸ್ತು ಅಶ್ವತರೀಯುಕ್ತಃ ಚಿತ್ರಃ ಇತ್ಯಭಿಧೀಯತೆ ಇತ್ಯುಕ್ತೇಃ. ಸಚಾಸೋ ರಥಶ್ಚ ಇತಿ ಕರ್ಮಧಾರಯಃ ತಸ್ಮಿನ್ ರಥಸ್ಪೃಹ ಕ್ಷತ್ರಕುಲೆ ಏವ ವೈಭವಾತ್ ಏತಾದೃಶ ರಥ ಪ್ರಾಪ್ತಿಃ ನತು ವಿಪ್ರಕುಲೆ ಏವಂ ಲಕ್ಷಣಾ ವಾಸನಾ ಯಸ್ಯಾಹ ಸ. ಚಿತ್ರರಥ ಕ್ಷತ್ರಕುಲ, ಬ್ರಾಹ್ಮಣ ಕುಲದಲ್ಲಿ ಇಂಥದ್ದಿಲ್ಲ ಅಂತ, ಅಂತಹ ಬಟ್ಟೆ. ಅಥವಾ ನಕಿಂಚಿತ್ ಸ್ವಲ್ಪಪಿ ಚಿತ್ರರಥೇ ಗಂಧರ್ವೇ ಸ್ಪೃಹಾವತಿ ಆಸೀತ್ ಕಿಂತು ಹೋಮವೇಲಾಂ ಸಸ್ಮಾರ ಅಂತ ಹಂಗೆ ಮಾಡಿದ್ದಾರೆ. ನ ಅಂತಿದಲ್ವಾ, ಹೋಮವೇಲಾಂ ನ ಸಸ್ಮಾರ ಅಲ್ಲ, ಹೋಮದ ಸಮಯವನ್ನ ಸ್ಮರಣೆ ಮಾಡ್ಲೇ ಇಲ್ಲ, ಮರ್ತೋಯ್ತು ಅಂತ ಹಂಗಿಟ್ಕೊಳ್ಬಾರ್ದು. ಕಿಂಚಿತ್ ಚಿತ್ರರಥ ಸ್ಪೃಹಾನ, ಅವಳಿಗೆ ಚಿತ್ರರಥನ ಮೇಲೆ ಸ್ವಲ್ಪವೂ ಆಸೆ ಆಗಲಿಲ್ಲ. ಹೋಮವೇಲಾಂ ಸಸ್ಮಾರ, ಹೋಮಕ್ಕೆ ಸಮಯ ಆಗ್ತಾ ಇದೆ ಅನ್ನೋದನ್ನೇ ಸ್ಮರಣೆ ಮಾಡ್ಕೊಂಡ್ಲು ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಳ. ನ ಅನ್ನೋದನ್ನ ಈ ಕಡೆ ಹಾಕೊಂಡು ಹೋಮದ ಸಮಯ ಆಗ್ತಾ ಇದೆ ಅನ್ನೋದನ್ನೇ ಸ್ಮರಣೆ ಮಾಡ್ಕೊಂಡ್ಲು ಹೊರತು ಚಿತ್ರರಥನ ಮೇಲೆ ಸ್ವಲ್ಪವೂ ಆಸೆಯನ್ನು ಮಾಡಲಿಲ್ಲ ಅಂತ ಹಿಂಗೂ ಮಾಡಬಹುದು ಅಂತಾರೆ. ಅಥವಾ
ಚಿತ್ರಾರತಿಃ ಯಸ್ಯ ಸಹ ಚಿತ್ರೋ ರುದ್ರಃ ತಸ್ಮಿನ್ ತಿಷ್ಠತಿ ಇತಿ ಚಿತ್ರರಥ ತಥಾ ವಿದಾಸ್ಪೃಹ. ಹಿಂದೆ ಹೇಳಿದಂತೆ ಚಿತ್ರಾರತಿಃ ಯಸ್ಯ ಅಂದ್ರೆ ರುದ್ರ, ಚಿತ್ರರ ಅಂದ್ರೆ ರುದ್ರ, ರುದ್ರನ ಮೇಲೆ ಹಾಸ್ಯವುಳ್ಳವಳು, ಸ್ಪೃಹವುಳ್ಳವಳು ಅಂತ ಹಾಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಇನ್ನೊಂದು ರೀತಿಯಲ್ಲಿ ಚಿತ್ರ ರಥ ಅನ್ನೋದಕ್ಕೆ ಹಾಗೆ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಅಂತ. ಚಿತ್ರ ಶಬಲವರ್ಣಂ ಅಪಿ ಏಷೋ ವಾಹನಂ ಯಸ್ಯ ತಸ್ಮಿನ್ ನಗ್ನೋ ಚಿತ್ರ ತಂತ್ರಸಾರೋಕ್ತ ದಿಶಾ ಅನೇಕವರ್ಣೋ ಗರುಡಃ ಗರುಡಃ ವಾಹನಂ ರಥಃ ಯಸ್ಯ ತಸ್ಮಿನ್ ವಿಷ್ಣು ವಾ ಸ್ಪೃಹ ಭಕ್ತಿರ್ಯಾ ಯಸ್ಯಾಹ ಸಾ ರೇಣುಕಾ ಹೋಮವೇಲಾಂ ಕಿಂಚಿತ್ ಸ್ವಲ್ಪಂ ನ ಸಸ್ಮಾರ ಕಿಂತು ಪೂರ್ಣಂ ಸಸ್ಮಾರ ಅನ್ಯಥಾ ತತ್ಕಾಲೇ ಗಮನ ಅಯೋಗಾತ್ ಇತಿ. ಚಿತ್ರ ಅನ್ನೋ ಶಬ್ದಕ್ಕೆ ಚಿತ್ರ ವಿಚಿತ್ರವಾದ ರೆಕ್ಕೆಗಳುಳ್ಳವನು ಅಂತ ಅರ್ಥ. ಗರುಡ, ಗರುಡನ ರೆಕ್ಕೆಗಳಲ್ಲಿ ಅನೇಕ ವರ್ಣಗಳಿದ್ದಾವೆ ಅಂತ ವೇದ ಹೇಳುತ್ತದೆ. ಹಾಗಾಗಿ ಚಿತ್ರ ಅಂದ್ರೆ ಚಿತ್ರವರ್ಣಗಳುಳ್ಳಂತಹ ಗರುಡ. ಆ ಗರುಡನೇ ರಥ, ಗರುಡನೇ ರಥವಾಗಿ ವಾಹನವಾಗಿ ಉಳ್ಳವನು ಯಾರು? ಭಗವಂತ ಶ್ರೀಮನ್ನಾರಾಯಣ. ಭಗವಂತನಲ್ಲಿ ಸ್ಪೃಹ, ಭಗವಂತನಲ್ಲಿ ಸ್ಪೃಹ ಅಂದ್ರೆ ಭಕ್ತಿ. ಆ ಭಗವಂತನಲ್ಲಿ ಭಕ್ತಿ ಉಳ್ಳವಳು ಈ ರೇಣುಕಾದೇವಿ. ಹಾಗಾಗಿ ಭಗವಂತನಲ್ಲಿ ಭಕ್ತಿಯಿಂದ ಭಗವಂತನನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಹೋಮದ ವೇಳ ಏನಿದೆ ಆ ಹೋಮದ ಸಮಯವನ್ನ ಕಿಂಚಿತ್ನ ಸಸ್ಮಾರ, ಸ್ವಲ್ಪ ಮಾತ್ರ ಸ್ಮರಣೆ ಮಾಡಿಕೊಂಡದ್ದಲ್ಲ, ಪೂರ್ಣವಾಗಿ ಹೋಮದ ಸಮಯವನ್ನ ಸ್ಮರಣೆ ಮಾಡಿಕೊಂಡ್ಲು. ಭಗವಂತನಲ್ಲಿ ಭಕ್ತಿ ಉಳ್ಳಂತಹ ರೇಣುಕಾದೇವಿ ಹೋಮದ ಸಮಯವನ್ನ ಕಿಂಚಿತ್ನ ಸಸ್ಮಾರ, ಸ್ವಲ್ಪ ಮಾತ್ರ ಸ್ಮರಣೆ ಮಾಡಿಕೊಂಡದ್ದಲ್ಲ, ಪೂರ್ಣವಾಗಿ ಹೋಮದ ಸಮಯವನ್ನ ಸ್ಮರಣೆ ಮಾಡಿಕೊಂಡ್ಲು. ಯಾಕೆ ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಹೋದ್ಲಲ್ಲಿಗೆ, ಅದಕ್ಕೋಸ್ಕರ ಅಂತ. ಹಾಗೆ ಈ ರೀತಿ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪಾಂಗ್ರಿ ಶ್ರೀನಿವಾಸಾಚಾರ್ಯರು ಅಂತ ಅವರು ವಿರೋಧೋದ್ಧಾರ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಈ ಶ್ಲೋಕಕ್ಕೆ ಮಾತ್ರ ಬಹಳ ಸುಂದರವಾಗಿ ಇಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ವಿಲೋಕಯಂತಿ ಕ್ರೀಡಂತಂ ಉದಕಾರ್ಥಂ ನದೀಂ ಗತಾ ಹೋಮವೇಲಾಂ ನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ಕಾಲಾತ್ಯಯಂ ತಂ ವಿಲೋಕ್ಯ ಮುನೇ ಶಾಪ ವಿಶಂಕಿತ ಆಗತ್ಯ ಕಲಶಂ ತಸ್ಥೌ ಪುರೋಧಾಯ ಕೃತಾಂಜಲಿ. ಅವಳಿಗೆ ಆ ಹೋಮದ ಸಮಯ ಆಗಿದ್ದು ಗೊತ್ತಾಯ್ತು, ಕಾಲ ಮೀರ್ತಾ ಇದೆ ಅಂತ ಹೇಳಿ ಕೂಡಲೇ ಅವಳು ಅಲ್ಲಿಂದ ನೀರು ತಗೊಂಡು ಬಂದ್ಲು. ತನ್ನ ಪತಿಯಾದಂತಹ ಜಮದಗ್ನಿ ಋಷಿಗಳು ಎಲ್ಲಿ ಶಾಪ ಕೊಟ್ಟು ಬಿಡ್ತಾರೋ ಅಂತ ಭಯ ಆಯ್ತು ಅವಳಿಗೆ. ಸಮಯ ಮೀರ್ತಲ ಅಂತ ಬಹಳ ವೇಗವಾಗಿ ಬಂದು ಕಲಶವನ್ನ ಆ ಋಷಿಗಳ ಮುಂದೆ ಇಟ್ಟು ಕೈ ಮುಗಿದು ನಿಂತುಕೊಂಡು, ಸಮಯ ಹೋಗ್ತಾ ಇದೆ, ಹೋಮದ ಸಮಯ ಮೀರ್ತಾ ಇದೆ ಅಂತ ಎಲ್ಲಿ ಶಾಪ ಕೊಟ್ಟು ಬಿಡ್ತಾರೋ ಅನ್ನೋ ಭಯದಿಂದ ಬೇಗ ಬಂದು ಆ ನೀರಿನ ಕಲಶವನ್ನ ಅವರ ಮುಂದಿಟ್ಟು ಕೃತಾಂಜಲಿ, ಕೈ ಮುಗಿದು ನಿಂತುಕೊಂಡ್ಲು ಅಂತ. ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಅವಳು ಬಂದಿದ್ರಿಂದ ಹೋಮವೇಲ ನಕಿಂಚಿತ್ ಸಸ್ಮಾರ ಅನ್ನೋದಕ್ಕೆ ಸ್ವಲ್ಪ ಮಾತ್ರ ಸ್ಮರಣೆ ಮಾಡ್ಕೊಂಡದ್ದಲ್ಲ, ಬಹಳ ಸ್ಮರಣೆ ಮಾಡ್ಕೊಂಡ್ಲು, ಪೂರ್ಣವಾಗಿ ಸ್ಮರಣೆ ಮಾಡ್ಕೊಂಡ್ಲು ಅಂತ ಆ ವ್ಯಾಖ್ಯಾನಕ್ಕೆ ಇದು ಪುಷ್ಟಿಯನ್ನ ಕೊಡುತ್ತದೆ. ಕಾಲಾತ್ಯಯಂ ತಮ್ಮಿಲೋಕ್ಯ ಮುನೇ ಶಾಪ ವಿಶಂಕಿತ ಆಗತ್ಯ ಕಲಶಂ ತಸ್ಥೋಧಾಯ ಕೃತಾಂಜಲಿ. ಅಲ್ಲಿಗೆ 4 ಶ್ಲೋಕ ಆಯ್ತು, ಸಮಯ ಆಯ್ತು, ಮತ್ತೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರಗಳು.